ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮುಖ್ಯವಾಗಿ ಈಗ ನಾವ್ಯಾರು ಹೊಸಬ್ರಲ್ಲ ಇಲ್ಲಿ ಚಿತ್ರರಂಗಕ್ಕೆ. ದರ್ಶನ್ ಅವರಾಗ್ಬೋದು, ತರುಣ್ ಆಗಲಿ, ನಾನಾಗಲಿ. ನಮ್ಗೆ ಇಲ್ಲೇನು ಕೊರತೆ ಇರೋದು ಅನ್ನೋದಂದರೆ ಒಬ್ಬ ರೈಟರ್, ಬರಹಗಾರರು ಇಲ್ಲ ನಮ್ಮಲ್ಲಿ. ಸೊ ಕತೆಗಳು ಎಷ್ಟು ಇವಾಗ ಈ ಮಧ್ಯದಲ್ಲಿ ನೋಡಿರ್ತೀರ ನೀವು, ಮಲಯಾಳಂ ಪಿಕ್ಚರ್ಗಳು ಎಷ್ಟು ಚೆನ್ನಾಗಿ ಅದ್ಭುತ, ಖುಷಿ ಆಗುತ್ತೆ ನಮಗೆ. ಸೊ ಓನ್ಲಿ ಬಿಕಾಸ್ ಆಫ್ ದಿ ಕಂಟೆಂಟ್. ಕತೆಗಳು ಬೇಕು, ಕತೆ ಇರಬೇಕು. ಸೊ ಎಲ್ಲ ರೈಟರ್ಸ್ಗೂ ಒಂದು ಉರ್ದುಂಸೋಣ ನಾವು. ಸೊ ಒಳ್ಳೆ ಕತೆಗಳು ಬರೀಲಿ, ಒಳ್ಳೊಳ್ಳೆ ಕತೆಗಳನ್ನ ತರಲಿ ಚಿತ್ರರಂಗಕ್ಕೆ. ಅಂಥ ಒಂದು ರೈಟರ್ಸ್ಗಳು ಚಿತ್ರರಂಗ ಬರಬೇಕು ಅನ್ನೋದು ಒಂದು ಉದ್ದೇಶ. ಎರಡನೇದು, ಅದನ್ನ ಇಟ್ಕೊಂಡು ಸಂಭಾಷಣೆ ಬರಿತಾ ಇರ್ತಾರೆ, ಸುಮಾರು ಜನ ಬರೀತಾರೆ ಪಾಪ, ಅವ್ರಿಗೂ ಒಂದು ಪ್ಲ್ಯಾಟ್ಫಾರ್ಮ್, ಅವರು ಬರಲಿ. ಸೊ ಇವೆರಡು ಸ್ಟ್ರಾಂಗ್ ಆದರೆ ಚಿತ್ರರಂಗ ತುಂಬ ಅದ್ಧೂರಿಯಾಗಿ ಯಶಸ್ವಿ ಚಿತ್ರಗಳನ್ನ ಕೊಡ್ಬೋದು ನಾವೆಲ್ಲ. ಅದೇ ಉದ್ದೇಶ, ಬೇರೆ ಏನಿಲ್ಲ. ತರುಣ್ ಸರ್ ಒಂದು ಕಾಸ್ಟ್ಲಿ ಕಾರ್ನ ಖರೀದಿ ಮಾಡಿದ್ರು, ತಾಯಿ ಅವ್ರನ್ನ ಕರ್ಕೊಂಡೋಗಿ. ನಾವೆಲ್ಲ ಅಂದ್ಕೊಂಡ್ವಿ ಬಹುಶಃ ಕಾಟೇರ ತುಂಬಾ ದೊಡ್ಡ ಸಕ್ಸಸ್ ಆಯ್ತು, ಒಳ್ಳೆ ರೆಮ್ಯುನರೇಷನ್ ಕೊಟ್ಟಿದ್ದಾರೆ, ಹಾಗಾಗಿ ಕಾರ್ ತಗೊಂಡ್ರು ಅಂತ ಅನ್ಕೊಳ್ಳೋದಲ್ಲ, ನಿಜಾನೇ ತಾನೆ. ಅದಕ್ಕೊಂದು ಒಳ್ಳೆ ಪೇಮೆಂಟ್ ಸಿಕ್ಕಿದೆ ಅಂತಾನೆ ನಾನು ತಗೊಂಡಕ್ಕಾಗಿರೋದಲ್ವಾ. ಏನಾಗುತ್ತೆ ಅಂದರೆ, ತರುಣ್ ಆಗಲಿ, ದರ್ಶನ್ ಆಗಲಿ, ಈ ಚಿತ್ರಕ್ಕೆ ನನಗೆ ಒಬ್ಬ ಹೀರೋ, ಒಬ್ಬ ಡೈರೆಕ್ಟರ್ ಅಂತಲ್ಲ, ನನಗೆ ನಮ್ಮ ಫ್ಯಾಮಿಲಿ ಅಂತ ನಾನು ಅಂದ್ಕೊಂಡಿರೋದು. ಸೊ ನಾವು ಈ ಥರ ಕುಂತ್ಕೊಂಡು ಈ ಥರದ ಒಂದು ಸರ್ಪ್ರೈಸಿಂಗ್ ಅಂತ ಏನು ಹೇಳ್ತಾ ಇದ್ದೀನಿ. ಸೊ ಇದನ್ನು ಮುಂಚೆನೇ ಹೇಳ್ಬೋದಾಗಿತ್ತು. ಸೊ ಅದಕ್ಕೆ ಬೇರೆ ಬೇರೆ ಏನೇನೋ ಆಗುತ್ತದು. ಸೊ ಅದಕ್ಕೆ ನಿಮಗೂ ಅಷ್ಟೇ, ನೀವು ಬಂದ ತಕ್ಷಣ ಏನು ಸರ್ ಕಾಂಟ್ರವರ್ಸಿನ ಇಲ್ಲ ಇಲ್ಲ ಅಂತೆಲ್ಲ ಶುರು ಮಾಡಿದ್ರಿ ನೀವು. ಕೆಲವರು ಸಸ್ಪೆನ್ಸು, ಸರ್ಪ್ರೈಸು ಈ ಥರದ್ದೆಲ್ಲ. ಸೊ ನಮ್ಮದು ರಾಕ್ಲೈನ್ ಎಂಟರ್ಟೈನ್ಮೆಂಟ್ಸ್, ರಾಕ್ಲೈನ್ ವೆಂಕಟೇಶ್ ಹತ್ರ ಕಾಂಟ್ರವರ್ಸಿ ಇರಲ್ಲ. ಆ ಥರದ ಸಸ್ಪೆನ್ಸ್ ಇರ್ತದೆ, ಥ್ರಿಲ್ ಇರ್ತದೆ, ಎಂಟರ್ಟೈನ್ಮೆಂಟ್ ಇರ್ತದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮುಖ್ಯವಾಗಿ ಈಗ ನಾವ್ಯಾರು ಹೊಸಬ್ರಲ್ಲ ಇಲ್ಲಿ ಚಿತ್ರರಂಗಕ್ಕೆ. ದರ್ಶನ್ ಅವರಾಗ್ಬೋದು, ತರುಣ್ ಆಗಲಿ, ನಾನಾಗಲಿ. ನಮ್ಗೆ ಇಲ್ಲೇನು ಕೊರತೆ ಇರೋದು ಅನ್ನೋದಂದರೆ ಒಬ್ಬ ರೈಟರ್, ಬರಹಗಾರರು ಇಲ್ಲ ನಮ್ಮಲ್ಲಿ. ಸೊ ಕತೆಗಳು ಎಷ್ಟು ಇವಾಗ ಈ ಮಧ್ಯದಲ್ಲಿ ನೋಡಿರ್ತೀರ ನೀವು, ಮಲಯಾಳಂ ಪಿಕ್ಚರ್ಗಳು ಎಷ್ಟು ಚೆನ್ನಾಗಿ ಅದ್ಭುತ, ಖುಷಿ ಆಗುತ್ತೆ ನಮಗೆ. ಸೊ ಓನ್ಲಿ ಬಿಕಾಸ್ ಆಫ್ ದಿ ಕಂಟೆಂಟ್. ಕತೆಗಳು ಬೇಕು, ಕತೆ ಇರಬೇಕು. ಸೊ ಎಲ್ಲ ರೈಟರ್ಸ್ಗೂ ಒಂದು ಉರ್ದುಂಸೋಣ ನಾವು. ಸೊ ಒಳ್ಳೆ ಕತೆಗಳು ಬರೀಲಿ, ಒಳ್ಳೊಳ್ಳೆ ಕತೆಗಳನ್ನ ತರಲಿ ಚಿತ್ರರಂಗಕ್ಕೆ. ಅಂಥ ಒಂದು ರೈಟರ್ಸ್ಗಳು ಚಿತ್ರರಂಗ ಬರಬೇಕು ಅನ್ನೋದು ಒಂದು ಉದ್ದೇಶ. ಎರಡನೇದು, ಅದನ್ನ ಇಟ್ಕೊಂಡು ಸಂಭಾಷಣೆ ಬರಿತಾ ಇರ್ತಾರೆ, ಸುಮಾರು ಜನ ಬರೀತಾರೆ ಪಾಪ, ಅವ್ರಿಗೂ ಒಂದು ಪ್ಲ್ಯಾಟ್ಫಾರ್ಮ್, ಅವರು ಬರಲಿ. ಸೊ ಇವೆರಡು ಸ್ಟ್ರಾಂಗ್ ಆದರೆ ಚಿತ್ರರಂಗ ತುಂಬ ಅದ್ಧೂರಿಯಾಗಿ ಯಶಸ್ವಿ ಚಿತ್ರಗಳನ್ನ ಕೊಡ್ಬೋದು ನಾವೆಲ್ಲ. ಅದೇ ಉದ್ದೇಶ, ಬೇರೆ ಏನಿಲ್ಲ. ತರುಣ್ ಸರ್ ಒಂದು ಕಾಸ್ಟ್ಲಿ ಕಾರ್ನ ಖರೀದಿ ಮಾಡಿದ್ರು, ತಾಯಿ ಅವ್ರನ್ನ ಕರ್ಕೊಂಡೋಗಿ. ನಾವೆಲ್ಲ ಅಂದ್ಕೊಂಡ್ವಿ ಬಹುಶಃ ಕಾಟೇರ ತುಂಬಾ ದೊಡ್ಡ ಸಕ್ಸಸ್ ಆಯ್ತು, ಒಳ್ಳೆ ರೆಮ್ಯುನರೇಷನ್ ಕೊಟ್ಟಿದ್ದಾರೆ, ಹಾಗಾಗಿ ಕಾರ್ ತಗೊಂಡ್ರು ಅಂತ ಅನ್ಕೊಳ್ಳೋದಲ್ಲ, ನಿಜಾನೇ ತಾನೆ. ಅದಕ್ಕೊಂದು ಒಳ್ಳೆ ಪೇಮೆಂಟ್ ಸಿಕ್ಕಿದೆ ಅಂತಾನೆ ನಾನು ತಗೊಂಡಕ್ಕಾಗಿರೋದಲ್ವಾ. ಏನಾಗುತ್ತೆ ಅಂದರೆ, ತರುಣ್ ಆಗಲಿ, ದರ್ಶನ್ ಆಗಲಿ, ಈ ಚಿತ್ರಕ್ಕೆ ನನಗೆ ಒಬ್ಬ ಹೀರೋ, ಒಬ್ಬ ಡೈರೆಕ್ಟರ್ ಅಂತಲ್ಲ, ನನಗೆ ನಮ್ಮ ಫ್ಯಾಮಿಲಿ ಅಂತ ನಾನು ಅಂದ್ಕೊಂಡಿರೋದು. ಸೊ ನಾವು ಈ ಥರ ಕುಂತ್ಕೊಂಡು ಈ ಥರದ ಒಂದು ಸರ್ಪ್ರೈಸಿಂಗ್ ಅಂತ ಏನು ಹೇಳ್ತಾ ಇದ್ದೀನಿ. ಸೊ ಇದನ್ನು ಮುಂಚೆನೇ ಹೇಳ್ಬೋದಾಗಿತ್ತು. ಸೊ ಅದಕ್ಕೆ ಬೇರೆ ಬೇರೆ ಏನೇನೋ ಆಗುತ್ತದು. ಸೊ ಅದಕ್ಕೆ ನಿಮಗೂ ಅಷ್ಟೇ, ನೀವು ಬಂದ ತಕ್ಷಣ ಏನು ಸರ್ ಕಾಂಟ್ರವರ್ಸಿನ ಇಲ್ಲ ಇಲ್ಲ ಅಂತೆಲ್ಲ ಶುರು ಮಾಡಿದ್ರಿ ನೀವು. ಕೆಲವರು ಸಸ್ಪೆನ್ಸು, ಸರ್ಪ್ರೈಸು ಈ ಥರದ್ದೆಲ್ಲ. ಸೊ ನಮ್ಮದು ರಾಕ್ಲೈನ್ ಎಂಟರ್ಟೈನ್ಮೆಂಟ್ಸ್, ರಾಕ್ಲೈನ್ ವೆಂಕಟೇಶ್ ಹತ್ರ ಕಾಂಟ್ರವರ್ಸಿ ಇರಲ್ಲ. ಆ ಥರದ ಸಸ್ಪೆನ್ಸ್ ಇರ್ತದೆ, ಥ್ರಿಲ್ ಇರ್ತದೆ, ಎಂಟರ್ಟೈನ್ಮೆಂಟ್ ಇರ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.